everyone fine. ಇನ್ನು ನಳಿನ್ ಕುಮಾರ್ ಕಟೀಲ್ ಅವರ ರಾಜಕೀಯ ಭವಿಷ್ಯ ಮುಗಿದೇ ಹೋಯಿತು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು. ಆದರೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ರಾಜಕೀಯ ಪುನರ್ಜನ್ಮ ಏನಾದರೂ ಈ ಒಂದು ವಿಧಾನ ಪರಿಷತ್ ನೀಡುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸಂಸದ ಸ್ಥಾನ ಕೈ ತಪ್ಪಿದ ಬಳಿಕ ನಳಿನ್ ಕುಮಾರ್ ಕಟೀಲ್ ರಾಜಕೀಯವಾಗಿ ಸೈಡ್ಲೈನ್ ಆಗಿದ್ದಾರೆ. ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಮುಖ್ಯ ಭೂಮಿಕೆಯಿಂದ ಹಿಂದೆ ಸರಿತಾ ಇದ್ದಾರೆ. ಹೀಗಾಗಿ ಈ ಒಂದು ಪರಿಷತ್ನ ಸ್ಥಾನ ಏನಿದೆ ಅವರಿಗೆ ಮತ್ತೆ ರಾಜಕೀಯ ಒಂದು ಪುನರ್ಜನ್ಮ ನೀಡುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಮಾಜಿ ರಾಜ್ಯಾಧ್ಯಕ್ಷರ ಋಣ ಸಂದಾಯಕ್ಕೆ ಒಂದಿಷ್ಟು ಕಮಲ ಕಲಿಗಳು ಕೂಡ ಮುಂದಾಗ್ತಾ ಇದ್ದಾರೆ. ಕೆಲವು ನಾಯಕರು ಮಾಜಿ ರಾಜ್ಯ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು, ಅವರ ಒಂದು ಟೀಮ್ ಕೂಡ ಇತ್ತು. ಅನೇಕರು ಅವರ ಆಪ್ತ ನಾಯಕರು ಕೂಡ ಇದ್ದರು. ಯಾಕಂದರೆ BJPಯ ರಾಜ್ಯ ಅಧ್ಯಕ್ಷರಾಗಿದ್ದಂತಹ ವ್ಯಕ್ತಿ ಅಲ್ವೇ. ಅದೇ ಕಾರಣಕ್ಕಾಗಿ ಯಾರ್ಯಾರಿಗೆ ಸಹಾಯ ಮಾಡಿದ್ದಾರೆ ಅಂತಹ ನಾಯಕರು ಅವರ ಋಣ ಸಂದಾಯ ಮಾಡೋದಕ್ಕೆ ಅಂತ ಮುಂದಾಗಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಆದರೆ ಕಟೀಲ್ ಅವರಿಗೆ ಪರಿಷತ್ ಸ್ಥಾನ ನೀಡೋದಕ್ಕೆ ಅಂತ ಜಾತಿಯ ತೊಡಕು ಕೂಡ ಎದುರು ಬರ್ತಾ ಇದೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಕ್ಷೇತ್ರಗಳಲ್ಲಿ ಬಂಟ ಶಾಸಕರದ್ದೇ ಪಾರುಪತ್ಯ ನಡೆಯುತ್ತೆ. ಇದರ ಹಿನ್ನೆಲೆಯಲ್ಲಿ ಜಾತಿ ಲೆಕ್ಕಾಚಾರದಲ್ಲಿ ಬಿಲ್ಲವ ಅಭ್ಯರ್ಥಿಗೆ ಪರಿಷತ್ ಗಾದಿ ಅನ್ನುವಂಥ ಒಂದು ಚರ್ಚೆ ಕೂಡ ಆರಂಭ ಆಗಿದೆ. ಇದೇ ಕಾರಣಕ್ಕಾಗಿ ಪ್ರಬಲ ಆಕಾಂಕ್ಷಿಯಾಗಿರುವಂತಹ BJP ಜಿಲ್ಲಾಧ್ಯಕ್ಷ ಬಿಲ್ಲವ ಸಮಾಜದ ಸತೀಶ್ ಕುಂಪಲ್ ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸತೀಶ್ ಕುಂಪಲಾಗೆ ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟ ಅವರು ಕೂಡ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರಿಗೆ ಸ್ಥಾನವನ್ನು ನೀಡಬೇಕು, ಪರಿಷತ್ನ ಸ್ಥಾನ ಅವರಿಗೆ ನೀಡಬೇಕು ಅನ್ನುವಂತಹ ಬೇಡಿಕೆಯನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಸ್ಥಾನ ಕೈತಪ್ಪುವಂತಹ ಸಾಧ್ಯತೆ ಕೂಡ ಗೋಚರಿಸ್ತಾ ಇದೆ. ಆದರೆ ಯಾರಾಗ್ತಾರೆ ಪರಿಷತ್ನ ಅಭ್ಯರ್ಥಿ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು. ನಳಿನ್ ಕುಮಾರ್ ಕಟೀಲ್ ಮಾಜಿ ರಾಜ್ಯ ಅಧ್ಯಕ್ಷರು, ಅನೇಕ ನಾಯಕರು ಅವರ ಬೆನ್ನಿಗೆ ನಿಂತಿದ್ದಾರೆ. ಯಾಕಂದರೆ ಅವರು ರಾಜ್ಯಾಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಅನೇಕ ನಾಯಕರಿಗೆ ಸಹಾಯ ಮಾಡಿದ್ದಾರೆ, ಅವರ ಬೆನ್ನಿಗೂ ಕೂಡ ನಿಂತಿದ್ದಾರೆ. ಆಗ ಯಾರ್ಯಾರಿಗೆ ನೆರವಾಗಿದ್ದರು ಆ ನಾಯಕರು ಈಗ ನಳಿನ್ ಕುಮಾರ್ ಕಟೀಲ್ ಅವರ ಬೆನ್ನೆಲಿಗೆ ನಿಲ್ತಾ ಇದ್ದಾರೆ. ಈ ನಡುವೆ ಮತ್ತೊಂದೆಡೆಯಲ್ಲಿ ಸತೀಶ್ ಕುಂಪಲ ಏನಿದ್ದಾರೆ ಅವರಿಗೂ ಕೂಡ ದಕ್ಷಿಣ ಕನ್ನಡದ ಸಂಸದರಾಗಿರುವಂತಹ ಬ್ರಿಜೇಶ್ ಚೌಟ ಅವರು ಕೂಡ ಕೃಪಾ ಕಟಾಕ್ಷ ನೀಡುತ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಪರಿಷತ್ ಸದಸ್ಯ ಯಾರಾಗ್ತಾರೆ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಇನ್ನು ಘಟಿ ನಾಯಕರು ಯಾರಿದ್ದಾರೆ ಅಂಥವರೇ ಈ ಒಂದು ಸ್ಥಾನಕ್ಕೆ ಪೈಪೋಟಿ ನಡೆಸ್ತಾ ಇದ್ದಾರೆ. ಇನ್ನು ಘಟಾನುಘಟಿ ನಾಯಕರು ಆ ಪೈಪೋಟಿ ನಡೆಸ್ತಾ ಇರುವ ಹಿನ್ನೆಲೆಯಲ್ಲಿ ಅನೇಕ ನಾಯಕರು ಪ್ರಬಲ ಅಭ್ಯರ್ಥಿಗಳು ಕೂಡ ಆಗಿದ್ದಾರೆ, ಆಕಾಂಕ್ಷಿಗಳಾಗಿದ್ದಾರೆ. ನಮಗೆ ಸ್ಥಾನ ಬೇಕು ಅಂತ ಬೇಡಿಕೆ ಇಡ್ತಾ ಇರೋರು ಕೂಡ ಇದ್ದಾರೆ. ತೆರೆಮರೆಯಲ್ಲಿ ಒಂದು ಕಸರತ್ತು ಕೂಡ ಆರಂಭ ಆಗಿದೆ. ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಳಿನ್ ಕುಮಾರ್ ಕಟೀಲ್ ರಾಜ್ಯ ಅಧ್ಯಕ್ಷರು ಕೂಡ. ಈ ನಡುವೆ ಸತೀಶ್ ಕುಂಪಲ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಇದೀಗ ದಕ್ಷಿಣ ಕನ್ನಡದಲ್ಲಿ ಸಾಕಷ್ಟು ರಾಜಕೀಯ ಗರಿಗೆದರ್ತಾ ಇದೆ. ಅದರಲ್ಲೂ BJPಯಲ್ಲಿ ಪರಿಷತ್ ಸ್ಥಾನಕ್ಕೆ ಯಾರು ಅಭ್ಯರ್ಥಿ ಆಗ್ತಾರೆ, ಯಾರಿಗೆ ಪರಿಷತ್ ಸ್ಥಾನ ಲಭಿಸುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. BJPಯಲ್ಲಿ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು ಏನು ಅಂತ? ಸಂತೋಷ, ನಿಜವಾಗ್ಲು ಏನು ಈ ಬಾರಿ ಪರಿಷತ್ ಫೈಟ್ ಅನ್ನುವಂಥದ್ದು ಈಗ ಒಂದು ಕಾವೇರಿ ಇರುವಂತಹ ಒಂದು ಚರ್ಚೆ ದಕ್ಷಿಣ ಕನ್ನಡ ಭಾಗ, ಉಡುಪಿ ಭಾಗದಲ್ಲಾಗಿರ್ಬೋದು. ಯಾರಿಗೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಬಳಿಕ ತೆರವಾದಂತ ಸ್ಥಾನ ಯಾರಿಗೆ ಲಭಿಸುತ್ತೆ ಪರಿಷತ್ತಿನದ್ದು ಅನ್ನುವಂಥದ್ದು. ಇನ್ನೊಂದು ಕಡೆಯಿಂದ ಘಟಾನುಘಟಿ BJP ನಾಯಕರೇ ಈಗ ರೇಸ್ ನಲ್ಲಿ ಇರುವಂತದ್ದು. ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಇದ್ರ ಪೈಕಿ 3 ಪ್ರಬಲ ಆಕಾಂಕ್ಷಿಗಳು ಇರುವಂತದ್ದು. ಒಂದು ಮಾಜಿ ರಾಜ್ಯಾಧ್ಯಕ್ಷರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ BJP ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ್, ಇದರೊಂದಿಗೆ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್, ಮೂವರು ಕೂಡ ಇದರ ಮೇಲೆ ಕಣ್ಣಿಟ್ಟಿದ್ದಾರೆ. ಯಾಕಂದ್ರೆ ವಿಧಾನಸಭಾ ಚುನಾವಣೆಯ ಬಳಿಕ, ಲೋಕಸಭಾ ಚುನಾವಣೆಯ ಬಳಿಕ ಒಂದಿಷ್ಟು ಸ್ಥಾನಮಾನಗಳ ಆಕಾಂಕ್ಷಿಗಳಾಗಿದ್ದವರು ಪ್ರಬಲವಾಗಿ. ಒಂದು ನಳಿನ್ ಕುಮಾರ್ ಕಟೀಲ್, ಇನ್ನೊಬ್ರು ಪ್ರಮೋದ್ ಮಧ್ವರಾಜ್. ಸೊ ಇವರಿಬ್ಬರಲ್ಲಿ ಯಾರಿಗಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ. ಇನ್ನು ನಳಿನ್ ಕುಮಾರ್ ಕಟೀಲ್ ರವ್ರಿಗೂ ಕೂಡ ಇದೊಂದು ರೀತಿ ಪುನರ್ಜನ್ಮವನ್ನ ನೀಡುವಂತದ್ದಾಗುತ್ತಾ ಅನ್ನುವಂಥ ಚರ್ಚೆಗಳು ಕೂಡ ಇರುವಂತದ್ದು. ಮತ್ತು ಸಂಸದರ ಒಂದು ಕೃಪಾ ಕಟಾಕ್ಷ ಅನ್ನುವಂಥದ್ದು ಯಾರ ಮೇಲೆ ಇದೆ ಅನ್ನುವಂಥದ್ದು. ಕೋಟ ಶ್ರೀನಿವಾಸ್ ಪೂಜಾರಿ ಮತ್ತು ಬ್ರಿಜೇಶ್ ಚೌಟ ಈ ಎಲ್ಲ ಅಭಿಪ್ರಾಯಗಳನ್ನ ನಿನ್ನೆ ಮಾಜಿ CM ಮತ್ತು ಸಂಸದರಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು
ತೆಗೆದುಕೊಂಡು ಹೋಗಿದ್ದಾರೆ. ಅದೆಲ್ಲವನ್ನ ಕೂಡ ಅವರು ಪಡೆದುಕೊಂಡಿದ್ದಾರೆ, ಅವರ ಅಭಿಪ್ರಾಯಗಳನ್ನೆಲ್ಲ ಪಡೆದುಕೊಂಡಿದ್ದಾರೆ. ಯಾರಿಗೆ ದಕ್ಕುದು ಅಂದ್ರೆ ಜಾತಿವಾರು ಲೆಕ್ಕಾಚಾರದಲ್ಲಿ ಈ ಬಾರಿ ಪರಿಷತ್ ಸ್ಥಾನ ಹಂಚಿಕೆ ಆಗುತ್ತೆ ಅನ್ನುವಂತಹ ಒಂದು ಚರ್ಚೆಗಳು ಕೂಡ ಇದೆ. ಯಾಕಂದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಪ್ರಬಲವಾಗಿ ಏನು ಬಂಟ ಸಮುದಾಯದ ಶಾಸಕರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಸೊ ಇದನ್ನ ಸರಿದೂಗಿಸುವಂತ ನಿಟ್ಟಿನಲ್ಲಿ ಓರ್ವ ಬಿಲ್ಲವ ನಾಯಕನಿಗೆ ಇದನ್ನ ಕೊಡಬಹುದು ಅನ್ನುವಂತ ಚರ್ಚೆ ಇದೆ. ಹಾಗಾಗಿ ಬಿಜೆಪಿಯ ಸದ್ಯದ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಳರವರಿಗೆ ಇದು ಒಲಿಯುತ್ತಾ ಅಥವಾ ಅಂತಿಮವಾಗಿ ಕಟೀಲ್ ಮತ್ತು ಕುಂಪಳ ನಡುವೆ ಯಾರಿಗಿದು ಒಲಿಯುತ್ತೆ, ಯಾವ ಆಧಾರದ ಮೇಲೆ ಒಲಿಯುತ್ತೆ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟಾಗಿದೆ. ಈಗ ಒಂದು ಹಂತದ ಅಭಿಪ್ರಾಯ ಸಂಗ್ರಹ ಅನ್ನುವಂಥದ್ದು ನಡೆದಿದೆ. ಇದು ಮುಂದುವರಿದ ಭಾಗವಾಗಿ ರಾಜ್ಯ ಮಟ್ಟದಲ್ಲಿ ಇದಕ್ಕೊಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.